ಎಲ್ಲರಿಗೂ ನಮಸ್ಕಾರ. ನಾವು ಇಂದಿನ ವಿಡಿಯೋದಲ್ಲಿ 8ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ SA2 ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆ, ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು, ಕೀ ಆನ್ಸರ್ಸ್ಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಬಟನ್ನ ಒತ್ತಿ. ಬನ್ನಿ ಹಾಗಾದರೆ ಈಗ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಇಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ನೀಡಿದ್ದೇನೆ, ನೋಡ್ಕೊಳ್ಳಿ ಒಂದು ಬಾರಿ. ಇದು ನಿಮ್ಮ ಪ್ರಶ್ನೆ ಪತ್ರಿಕೆ. ಈ ಉತ್ತರಗಳನ್ನು ಕೊನೆಯದಲ್ಲಿ ನಾವು ನೋಡೋಣ. ಬನ್ನಿ ಈಗ ಕೀ ಉತ್ತರಗಳನ್ನು ನೋಡೋಣ. 8ನೇ ತರಗತಿ ಪ್ರಥಮ ಭಾಷೆ ಕನ್ನಡದ SA2 ಪರೀಕ್ಷೆಯ ಕೀ ಉತ್ತರಗಳು ನೋಡಿ. ಎಲ್ಲ ಬಿಟ್ಟ ಸ್ಥಳಗಳಿಗೂ ಕೂಡ ಉತ್ತರಗಳು ಇದೆ. ಸಂಬಂಧಿ ಪದವನ್ನು ಬರೆಯಿರಿ ಅಂತ ಇದೆ, ಇದಕ್ಕೂ ಇಲ್ಲಿ ಉತ್ತರಗಳನ್ನು ನೀಡಿದ್ದೇನೆ. ಅನಂತರ ಬರ್ತಕ್ಕಂಥದ್ದು ಒಂದು ವಾಕ್ಯದಲ್ಲಿ ಉತ್ತರ ಬರೆತಕ್ಕಂತಹ ಪ್ರಶ್ನೆಗಳು, 3 ಪ್ರಶ್ನೆಗಳನ್ನು ನೀಡಿದ್ರು. ನೆಕ್ಸ್ಟ್ 4ನೇ ಮೇಯ್ನಲ್ಲಿ 3-4 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು ಇವೆ. ಅನಂತರ ಸಂದರ್ಭ ಮತ್ತು ಸ್ವಾರಸ್ಯ ಹಾಗೂ ಕೃತಿಕಾರರ ಪರಿಚಯ ಇದೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರರವರದ್ದು. ನಂತರ ಅಲಂಕಾರವನ್ನು ಕೊಟ್ಟಿದ್ದಾರೆ, ಇಲ್ಲಿ ಉಪಮಾಲಂಕಾರದ್ದು. ಹಾಗೆ ಒಂದು ಭಾಮಿನಿ ಷಟ್ಪದಿಯ ಛಂದಸ್ಸನ್ನು ಕೊಟ್ಟಿದ್ದಾರೆ, ಅದಕ್ಕೂ ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೇನೆ. ಗಾದೆ ವಿಸ್ತರಣೆ ಆಗಿರಬಹುದು, ಪದ್ಯಭಾಗ ಪೂರ್ಣಗೊಳಿಸಿ ಕೊಟ್ಟಿದ್ರು. ನಂತರ ಪದ್ಯದ ಸಾರಾಂಶ, ಅನಂತರ ಗದ್ಯ ಭಾಗವನ್ನು ಓದಿ ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದು. ಕೊನೆಯದಾಗಿ ಪತ್ರಲೇಖನ ಅಥವಾ ಪ್ರಬಂಧ, ಇದರಲ್ಲಿ ಇಂಟರ್ನಲ್ ಚಾಯ್ಸ್ ಇರ್ತದೆ, ಯಾವುದು ಬೇಕಾದರೂ ಅದು ತಗೊಂಡು ಬರೀಬಹುದು. ನೀವು ಪ್ರಬಂಧವನ್ನು ನೀಟಾಗಿ ಪೀಠಿಕೆ, ವಿಷಯ ವಿವರಣೆ, ಉಪಸಂಹಾರಗಳನ್ನು ಬರೆದಿದ್ದು, ಪತ್ರಗಳನ್ನು ಕ್ರಮಬದ್ಧವಾಗಿ ಅದರ ನಿಯಮಕ್ಕನುಸಾರವಾಗಿ ಸಂಬೋಧಿಸುವಂಥದ್ದು, ಕೊನೆಯದಾಗಿ ಧನ್ಯವಾದ ಆಗಿರಬಹುದು, ಮತ್ತು ದಿನಾಂಕ ಆಗಿರ್ಬೋದು, ಇದೆಲ್ಲವನ್ನು ನೀಟಾಗಿ ಕ್ರಮ ಪ್ರಕಾರ ನಿಯಮಾನುಸಾರ ಬರೆದಿದ್ದರೆ ನಿಮಗೆ ಅಂಕಗಳು ಸಿಗ್ತವೆ. ಇದಾಗಿತ್ತು ನಿಮ್ಮ 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಕೀ ಉತ್ತರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.